Oh my God! RCB ಚಾಂಪಿಯನ್ಸ್ ಆಫ್ 2026 ಎರಡನೇ ಬಾರಿಗೆ ಟ್ರೋಫಿ ಎತ್ತಿರೋದು ನಮ್ಮ RCB. ಖುಷಿ ಅಂತೂ ಆಗ್ತಿದೆ, ಬಟ್ ಮೊದಲನೇ ಬಾರಿ ಖುಷಿ ಆಗಿತ್ತಲ್ಲ ಆ ಮಟ್ಟಿಗೆ ಖಂಡಿತ ಯಾವ RCB ಫ್ಯಾನ್ಸ್ಗಳಿಗೂ ಕೂಡ ಆಗಿರೋದಿಲ್ಲ. RCB ಫಸ್ಟ್ ಟೈಮು ಒಂದು ಟ್ರೋಫಿನ ಹೊಡಿತಲ್ಲ, ಆ ಫೀಲೇ ಬೇರೆ, ಈ ಫೀಲೇ ಬೇರೆ. ಹೌದು, ಫೀಲ್ ಆಗ್ತಿದೆ, ಬಟ್ ಅಷ್ಟರ ಮಟ್ಟಿಗೆ ಆ ರೇಂಜಿಗೆ ಫೀಲ್ ಆಗ್ತಾ ಇಲ್ಲ. ಇದೊಂಥರ ಇವಾಗ ಒಂದು ಸೀಸನ್ ಆದಮೇಲೆ ಹೊಡೆದಿರೋದು ಒಂಥರ ಬ್ಯಾಕ್ ಟು ಬ್ಯಾಕ್ ಥರನೇ ಫೀಲ್ ಆಗ್ತಾ ಇದೆ. ಏನು ಗಿರ ಇದು ಇವತ್ತಿನ ನಮ್ಮ RCB ರೆಕಾರ್ಡ್ ಚೇಸ್ ಮಾಡಾಕ್ಬಿಟ್ಟಿರೋದು. ಫೈನಲಲ್ಲಿ 203 ರನ್ನ ಚೇಸ್ ಮಾಡಬೇಕು ಅನ್ನೋದು ಸುಮ್ಮನೆ ಮಾತಾ. ಇದು ಈ ಸ್ಕೋರ್ನ ಹೊಡಿತಾ ಇದ್ದಂಗೆ ಒಂದು ಕಾನ್ಫಿಡೆನ್ಸ್ ಬಂದ್ಬಿಟ್ಟಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಇದೆಲ್ಲ ಎಲ್ಲಿ ಚೇಸ್ ಮಾಡ್ತಾರೆ, ಪ್ರೆಷರ್ ತೊಗೊಂಡ್ಬಿಟ್ಟು ಔಟ್ ಆಗೋಗ್ಬಿಡ್ತಾರೆ RCB. ನಾವು ಗೊತ್ತಲ್ಲ ಅಮ್ಮ, ನಾವು ಚೇಸ್ ಮಾಡ್ಬೇಕಾದ್ರೆ ಸ್ವಲ್ಪ ಎಡವಿದ್ದೀವಿ. ನಾವು ಏನು ಎಲ್ಲ ಸಲ ಸಕ್ಸಸ್ ಕಂಡಿದ್ದೀವಿ ಅಂತ ಅಲ್ಲ, ಪ್ರೆಷರ್ ತೊಗೊಂಡು ಔಟ್ ಆಗಿದ್ದು ಕೂಡ ಉದಾಹರಣೆಗಳು ಇದ್ದಾವೆ ನಮ್ಮ RCB ಈ ಸೀಸನಲ್ಲಿ. ಅದು ಎಸ್ಪೆಷಲಿ ಗ್ರೇಸ್ ಹ್ಯಾರಿಸು ಫಸ್ಟೇ ಇನಿಷಿಯಲಿ ಬೋಲ್ಡ್ ಆಗ್ತಿದ್ದಂಗೆ ಮೀಟರ್ ಆಫ್ ಆಗೋಗ್ಬಿಟ್ಟಿದ್ದು. ಏನು ಗ್ರೇಸ್ ಹ್ಯಾರಿಸೇ ಬೋಲ್ಡ್ ಆಗೋಗ್ಬಿಟ್ರಿ, ಏನು ಕತೆ ನಮ್ಮದು, ಇವರೇ ಅಲ್ವಾ ಯಾವಾಗಲೂ ಬ್ಲಾಸ್ಟ್ ಕೊಡೋದು ನಮಗೆ, ಏನಿದು ಕತೆ ಅಂತ ಅನಿಸ್ಬಿಟ್ಟಿತ್ತು. ಆಮೇಲೆ ಗುರು ನಜ್ಜಿ ಏನು ಜಾರ್ಜಿಯಾ ವಾಲ್ ನಿಂತ್ಕೊಂಡಿದ್ದು, ಯಾವ ಮ್ಯಾಚ್ ಆಡಿಲ್ಲ ಅಂದ್ರೆ ಏನು ಫೈನಲಲ್ಲಿ ನಿಂತ್ಕೊಂಡು ಆಡೋದಲ್ಲ ಗುರು ಜಾರ್ಜಿಯಾ ವಾಲ್. ಇದಕ್ಕೆ ಕ್ರೆಡಿಟ್ ಕೊಡಬೇಕು ಜಾರ್ಜಿಯಾ ವಾಲಿಗೆ. ಆಡಿರೋ ಥ್ರೋಟ್ ದ ಸೀಸನ್ ಆಡ್ಕೊಂಬಂದಿರೋ 1-2 ಮ್ಯಾಚ್ ಆಡಿದ್ರೆ ಅಷ್ಟೇ ಸಾಕಾದಾಗೆ, ಅದ್ರಲ್ಲಿ ಫೈನಲ್ಸಲ್ಲಿ ಆಡ್ಬಿಟ್ರಲ್ಲ, ಇದನ್ನ ಮೆಚ್ಕೊಬೇಕು ಗುರು. ಯಾವ ಮ್ಯಾಚಲ್ಲಿ ಆಡಿದ್ರೆ ಏನು, ಯಾವ ಮ್ಯಾಚಲ್ಲಿ ಬಿಟ್ರೆ ಏನು, ಫೈನಲಲ್ಲಿ ಆಡಿದ್ರೆ ಅದೇ ಅಲ್ವಾ ಲೆಕ್ಕಕ್ಕೆ ಬರೋದು. ಜಾರ್ಜಿಯಾ ವಾಲಿಗೆ ಒಂದು ದೊಡ್ಡ ಸೈಟ್ ಹೊಡಿಬೇಕು ಗುರು. ಯಾಕೆ ಅಂದರೆ ಯಾವ ಮ್ಯಾಚಲ್ಲೂ ಕೂಡ ಈ ಥರ ಬರೆದಿರೋಂಥ ಕಾಂಟ್ರಿಬ್ಯೂಷನ್ ಈ ಮ್ಯಾಚಲ್ಲಿ ಬಂದಿದೆ ಅಂತಂದರೆ ಸಮಥಿಂಗ್ ಸ್ಪೆಷಲ್ ಅಂತಲೇ ಜಾರ್ಜಿಯಾ ವಾಲಿಂದ. ಜೊತೆಗೆ ನಮ್ಮ ಸ್ಮೃತಿ ಮಾನನಂತೂ ಮೆಚ್ಕೊಳ್ಳೇಬೇಕು, ಮರೆಯಂಗಿಲ್ವೇ ಇಲ್ಲ. ಯಾಕಂದರೆ ಬಾಟಮ್ವರೆಗೂ ನಿಂತ್ಕೊಂಡು ಓಪನಿಂಗ್ ಬಂದ್ಬಿಟ್ಟು ಬಾಟಮ್ವರೆಗೂ ನಿಂತ್ಕೊಂಡು ಆಡಿರೋಂಥ ಪ್ಲೇಯರು. ಔಟ್ ಆಗದೆ ಫಿನಿಶ್ ಮಾಡ್ಕೊಂಡಿದ್ರು ಇನ್ನೂ ಸಖತ್ತಾಗಿರೋದು. ಬಟ್ ಅನ್ಫಾರ್ಚುನೇಟ್ಲಿ ಔಟ್ ಆಗಬೇಕಾಗಿ ಬಂತು. ಅವರೇ ಹೊಡೆದ್ಬಿಟ್ಟು ಮುಗಿಸೋಣ ಅನ್ನೋ ಥರ ಹೋಗಿದ್ರು, ಬಟ್ ಅನ್ಫಾರ್ಚುನೇಟ್ಲಿ ಔಟ್ ಆದರು. ಸೊ ಓಕೆ, ಟಾಸ್ ಗೆದ್ದಿದ್ದು ನಮ್ಮ RCB. ನಾನು ಇವತ್ತು ಹೇಳಿದ್ದೆ, ಪ್ರಿವ್ಯೂಲೇ ಹೇಳಿದ್ದೆ, ಟಾಸ್ ಏನಾದ್ರು ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಂತು ಅಂತಂದರೆ ಖಂಡಿತ ಮ್ಯಾಚು 50% ನಮ್ಮ RCB ಗೆದ್ದಂಗೇನೆ ಅಂತ. ಸೊ ಅದೇ ಥರ ಆಗಿದ್ದು ಇವತ್ತು. ಅಂದರೆ ರನ್ ಹೊಡ್ಸ್ಕೊಂಡ್ವಿ, ಇಲ್ಲ ಅಂತಲ್ಲ, ಒಂದು 200 ಹೊಡ್ಸ್ಕೊಂಡ್ವಿ ನಾವು, 203 ರನ್ ಹೊಡ್ಸ್ಕೊಂಡ್ವಿ. ಇನ್ನೂ ಹೊರಗಡೆ ರೆಸ್ಟ್ರಿಕ್ಟ್ ಮಾಡಬೇಕು ಅಂತ ಹೋಪ್ ಮಾಡ್ತಾ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನೋಡ್ತು ಅಂದರೆ ಲಾರನ್ ಬೆಲ್ ಒಬ್ಬರೇ 20 ಒಳಗಡೆ ಹೊಡ್ಸ್ಕೊಂಡಿರೋದು. ಇನ್ನೆಲ್ಲನೂ ಕೂಡ ಚೆನ್ನಾಗಿ ಹೊಡ್ಸ್ಕೊಂಡಿದ್ದಾರೆ ನಮ್ಮ RCB ಬೌಲರ್ಸ್ಗಳು. ಎಲ್ಲರೂ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಲಾರನ್ ಬೆಲ್ಲಿಗೆ ಹಂಗೆ ನೋಡೋಕೆ ಕ್ರೆಡಿಟ್ ಕೊಡಬೇಕು. ಯಾಕಂತಂದರೆ ಇಂಥ ಒಂದು ಎಕ್ಸ್ಪೆನ್ಸಿವ್ ವಿಕೆಟಲ್ಲೂ ಕೂಡ ಇಷ್ಟೊಂದು ಹೊಡೆದಿದ್ರು ಕೂಡ ಅವರು ಎಕನಾಮಿಕಲಾಗಿ ಬೌಲಿಂಗ್ ಮಾಡಿದ್ರಲ್ಲ 4 ಓವರಲ್ಲಿ. ಯಾಕಂದರೆ ರನ್ಸೇ ಬರಲಿಲ್ಲ ಗುರು. ಫಸ್ಟ್ 3 ಓವರ್ ರನ್ಸೇ ಬಂದಿಲ್ಲ. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಫಸ್ಟ್ 2 ಓವರ್ ರನ್ಸೇ ಬಂದಿಲ್ಲ. ಆಮೇಲೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಡೆಲ್ಲಿ ಕ್ಯಾಪಿಟಲ್ಸ್. ಫಸ್ಟ್ ನೋಡ್ಕೊಂಡ್ರು ಅವ್ರು ವಿಕೆಟ್ನ, ಲೀ ಮತ್ತು ಶಫಾಲಿ ಇಬ್ಬರು ನೋಡ್ಕೊಂಡ್ರು ವಿಕೆಟ್ ಹೆಂಗೆ ಬಿಹೇವ್ ಆಗ್ತಿದೆ ಅಂತ. ಫಸ್ಟ್ 2 ಓವರ್ ಯಾಕೋ ಫೈನಲ್ ಇದು, ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ. ಫಸ್ಟ್ ಮ್ಯಾಚು DY ಪಾಟೀಲಲ್ಲಿ ಇಕ್ಕಿಸ್ಕೊಂಡಿದ್ದೀವಿ ಇವ್ರ ಹತ್ರ, ಜಾಸ್ತಿ ರಿಸ್ಕ್ ತೊಗೊಳೋದು ಬೇಡ ಅಂತ ಫಸ್ಟ್ 2 ಓವರ್ ನೋಡ್ಕೊಂಡ್ರು. ಆಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಫಸ್ಟ್ ಇನಿಷಿಯಲಿ ಸ್ಟಾರ್ಟ್ ಮಾಡಿ ಶಫಾಲಿ ವರ್ಮಾ ಅವ್ರನ್ನೇ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಲೀ ಅವರು ನಿಧಾನಕ್ಕೇ ಆಡ್ತಾಯಿದ್ರು, ಟುಕುನೇ ಆಡ್ತಾಯಿದ್ರು. ಇನಿಷಿಯಲ್ ಪವರ್ ಪ್ಲೇ ಆದಮೇಲೆ ಲೀ ಅವರು ಬ್ಲಾಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಶಫಾಲಿ ವರ್ಮಾ ಅವ್ರದ್ದು ಆ ಕ್ರೆಡಿಟ್ ಕೊಡಬೇಕಾದ್ರೆ ವಿಕೆಟ್ ಕೀಪರ್ಗೆ ರಿಚಾ ಘೋಷಿಗೆ ಕೊಡಬೇಕು. ಅರುಂಧತಿ ರೆಡ್ಡಿ ಅವ್ರು ಏನು ವಿಕೆಟ್ ತೆಗೆದ್ರು, ಟಕ್ಕನಾಗಿ ಬಂದ್ಬಿಟ್ಟು ಕೀಪರ್ ಕ್ಯಾಚ್ ಏನು ಬಂತು. ಸೊ ಅಷ್ಟು ಹತ್ರ ನಿಂತ್ಕೊಂಡು ಅಷ್ಟು ಫಾಸ್ಟಾಗಿ ಅದನ್ನು ಹಿಡ್ಕೊಬೇಕು ಅಂತಂದರೆ ಒಂಥರ ಅದು ರಿಚಾ ಘೋಷ್ಗೆ ನನ್ನ ಪ್ರಕಾರ ವಿಕೆಟ್ ಹೋಗುವಂಥದ್ದು. ಸೊ ಓಕೆ, ಅಂದರೆ ಅರುಂಧತಿ ರೆಡ್ಡಿ ಅವ್ರಿಗೆ ಏನು ಕ್ರೆಡಿಟ್ ಇಲ್ಲ ಆಗಿರೋ ಪಾಪ ಅಂತ ಕೇಳಿದ್ರೆ, ಇಲ್ಲ ಆಗಿರೋ ಅವ್ರಿಗೂ ಕ್ರೆಡಿಟ್ ಇದೆ. ಬದಲು ವಿಕೆಟ್ ಕೀಪರು ಸಿಕ್ಕಾಪಟ್ಟೆ ಸಕ್ಕದಾಗೆ ಕೀಪಿಂಗ್ನ ಮಾಡಿದ್ರು ಅಂತ ಹೇಳ್ತಿದ್ದೀನಿ. ಅದಾದಮೇಲೆ ಸ್ಟಾರ್ಟ್ ಆಯ್ತಪ್ಪ ಲೋರಾ ವಲ್ಫಾಟು. ಲಾಸ್ಟ್ವರೆಗೂ ಬಾಟಮ್ವರೆಗೂ ನಿಂತ್ಕೊಂಡು ಆಡಿದ್ರು ಲೋರಾ ವಲ್ಫಾಟು. ನಾನು ಅಂದ್ಕೊಂಡಿದ್ದೆ ವಲ್ಫಾಟು ಒಬ್ಬರಿಸಿ ಒಬ್ಬರಿತಾರೆ ಇವತ್ತು, ಇವ್ರು ವಿಕೆಟ್ ಬೇಗ ಎತ್ಬಿಡ್ಬೇಕು ಅಂತ. ಬಟ್ ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. 15 ಬಾಲಿಗೆ 35 ರನ್ ಹೊಡೆದ್ಬಿಟ್ರಲ್ಲ ಹೆನ್ರಿ ಅವ್ರು ಬಂದ್ಬಿಟ್ಟು ಬಾಟಮಲ್ಲಿ. ಇಲ್ಲಿ ರಿಚಾ ಘೋಷ್ ಜಮೇಮಾ ರೋಡ್ರಿಕ್ಸ್ ಅವ್ರು ಆಡೋದೇನಲ್ಲಿ ಬಾಟಮಲ್ಲಿ ಬಂದ್ಬಿಟ್ಟು 15 ಬಾಲಿಗೆ 35 ರನ್ ಹೊಡೆದ್ಬಿಟ್ರಲ್ಲ ಹೆನ್ರಿ ಅವರು. ಓವರ್ಟೇಕ್ ಮಾಡೋಂಥ ಪರ್ಫಾರ್ಮೆನ್ಸ್ ಹೆನ್ರಿ ಅವ್ರು ಕೊಟ್ಟಿದ್ದೀವಿ ಇವತ್ತು. 35 ರನ್ ಹೊಡೆದಲ್ಲಿ ಬಾಟಮಲ್ಲಿ, ಇಲ್ಲಾಂದರೆ 200 ಕ್ರಾಸೇ ಆಗ್ತಾ ಇರಲಿಲ್ಲ ಇವ್ರದ್ದು. ಆ ಥರ ಅಬ್ಬರಿಸಿ ಬೊಬ್ಬಿರಿದ್ರು. ನಾನು ಅಂದ್ಕೊಂಡಿದ್ದೆ ಲಾರಾ ವಲ್ಫಾಟ್ ಇನ್ನೂ ಸ್ವಲ್ಪ ಆಕ್ಸಿಲೇಟ್ ಮಾಡಿರ್ಬೋದಾಗಿತ್ತು ಅಂತ. ಯಾಕಂದರೆ ಅವರು ಇನಿಷಿಯಲಿನೇ ಬಂದರು, ಅವ್ರು ಇನ್ನೊಂದು ಸ್ವಲ್ಪ ಹೊಡೆದಿರ್ಬೋದಾಗಿದೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಸ್ವಲ್ಪ ಶಾರ್ಟ್ ಥರನೇ ಕಾಣಿಸ್ತು. RCB ಆಡಿದ ರೀತಿ ನೋಡ್ತು ಅಂದರೆ ಸ್ವಲ್ಪ ರನ್ ಶಾರ್ಟ್ ಥರನೇ ಕಾಣಿಸ್ತು. ಇನ್ನೊಂದು ಸ್ವಲ್ಪ ಹೊಡಿಬೇಕಾಗಿತ್ತು ಇವರು ಅನ್ನೋ ಥರನೇ ಅನ್ನಿಸ್ತು. 4 ವಿಕೆಟ್ ಇವರು ಕಳ್ಕೊಂಡಿದ್ದಾರೆ. ಅದು ನೋಡಿ ಇಂಥ ಕ್ಲೋಸ್ ಎನ್ಕೌಂಟರ್ ಅಂತಂದರೆ ಇದು. 4 ವಿಕೆಟ್ ನಾವು ಕಳ್ಕೊಂಡಿದ್ದೀವಿ, 4 ವಿಕೆಟ್ ಅವರು ಕಳ್ಕೊಂಡಿದ್ದಾರೆ. ಆಲ್ಮೋಸ್ಟ್ ನೋಡಿ, 1 ಬಾಲ್ 2 ಬಾಲ್ ಇರಬೇಕಾದ್ರೆ ಮುಗಿಸಿದ್ವಿ ನಾವು ಮ್ಯಾಚ್ನ. ಸೊ ಇವರು ಕೂಡ ಆಲ್ಮೋಸ್ಟ್ ಈಕ್ವಲ್ ನಂಬರ್ ಆಫ್ ಸ್ಕೋರ್ನ ಹೊಡೆದಿದ್ದಾರೆ. ನೋಡಿ ಯಾವ ಥರ ಟೂರ್ನಮೆಂಟಲ್ಲಿ ಬಂದಿದ್ವಿ ಅಂತಂದರೆ. ನೋಡಿ ಇದನ್ನು ಹೆಂಗೆ ಮಾಡಿದ್ರು ಅಂದರೆ ನಮ್ಮ RCB ಅವರು ಉಲ್ಟಾ ಮಾಡಾಕ್ಬಿಟ್ರು ಎಲ್ಲನೂ. ಈ ನಾರ್ಮ್ ಏನಿತ್ತು,
ಟೂರ್ನಮೆಂಟಲ್ಲಿ ಲೀಗ್ ಸ್ಟೇಜಲ್ಲಿ ಟೇಬಲ್ ಟಾಪರ್ಸ್ ಆದವರು ಮ್ಯಾಚ್ನ ಗೆಲ್ಲಲ್ಲ, ಅಂದರೆ ಫೈನಲ್ನ ಗೆಲ್ಲಲ್ಲ ಅನ್ನೋ ಥರ ಒಂದು ಚಾಡಿ ಏನಿತ್ತು ಇದನ್ನು ಉಲ್ಟಾ ಮಾಡಿಬಿಟ್ಟು ತಿರ್ಗ್ಸಾಕ್ಬಿಟ್ರು ನಮ್ಮ ಆರ್ ಸಿ ಬಿ ಅವರು. ನೋಡಿ, ಟೇಬಲ್ ಟಾಪರ್ಸ್ ಆಗಿದ್ರು ಕೂಡ ಆಗಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅಂತ ಇವತ್ತು ತೋರಿಸಿದ್ದಾರೆ. ಸೊ ಡಿಸರ್ವಿಂಗ್ ಟೀಮ್ ಏನಾಗಿದ್ದಿದೆ ಇವರು ಥ್ರೂಔಟ್ ದ ಟೂರ್ನಮೆಂಟ್ ಮಸ್ತಾಗಿ ಆಡ್ಕೊಂಡು ಬಂದಿರೋದು ಯಾವ ಟೀಮ್ ಅಂತಂದರೆ ಅದು ಆರ್ ಸಿ ಬಿ. ಮೋಸ್ಟ್ ಆಫ್ ದ ಮ್ಯಾಚ್ನ ಗೆದ್ದಿರೋ ಟೀಮ್ ಯಾವುದು ಅಂತಂದರೆ ಅದು ನಮ್ಮ ಆರ್ ಸಿ ಬಿ. ಇವತ್ತು ಡಿಸರ್ವಿಂಗ್ ಇದ್ದಾರೆ. ಇನ್ನೂ ಬೇಕಾದರೆ ನಾವು 2024 ಅಂಥ ಮಟ್ಟಿಗೆ ಹೆವಿ ಡಿಸರ್ವಿಂಗ್ ಇರಲಿಲ್ಲ ಅಂತ ಅಂದ್ರೂ ಕೂಡ ಹೌದು ಕಂಬ್ಯಾಕ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಸೈಕ ಕಂಬ್ಯಾಕ್ ಮಾಡಿದ್ವಿ ಆ ಸೀಸನು, ಅದಕ್ಕೆ ಕ್ರೆಡಿಟ್ ಕೊಡಬೇಕು. ಬಟ್ ನಾವು ಅಂಥ ಮಟ್ಟಿಗೆ ಡಿಸರ್ವಿಂಗ್ ಇರಲಿಲ್ಲ. ಬಟ್ ಈ ಸೀಸನ್ ಅಂತೂ ಸಿಕ್ಕಾಪಟ್ಟೆ ಡಿಸರ್ವಿಂಗ್ ಇದ್ವಿ. ಯಾಕಂದರೆ 5 ಮ್ಯಾಚ್ ಕನ್ಸಿಕ್ಯೂಟಿವ್ ಆಗಿ ಗೆಲ್ಲೋದು ಸುಮ್ಮನೆ ಮಾತಿರಲಿಲ್ಲ. 6 ಮ್ಯಾಚ್ನ ಗೆದ್ದು ಜೊತೆಗೆ ಡೈರೆಕ್ಟಾಗಿ ಫೈನಲ್ಗೆ ಕ್ವಾಲಿಫೈ ಆಗಿಬಿಟ್ಟು ಇಲ್ಲೂ ಗೆದ್ದು ತೋರಿಸಿದ್ದೀವಿ ಅಂತಂದರೆ ಟೀಮ್ ಟು ಬೀಟ್ ಅಂತಲೇ ಅರ್ಥ. ಟೀಮ್ ಟು ಬೀಟ್ ಅಲ್ಲಾಗಿರೋ ಚಾಂಪಿಯನ್ ಆಗಿದ್ದೀವಿ ಇವಾಗ. ಸೊ ಚೇಸ್ ಮಾಡಿದ ರೀತಿ ಹೆಂಗಿತ್ತು ಅಂತಂದರೆ 2ನೇ ಓವರಲ್ಲೇ ಇನಿಷಿಯಲಿ ಪಾರ್ಟ್ನರ್ನಾಗ ಔಟ್ ಆಗೋಗ್ಬಿಡ್ತಾರೆ, ಬೋಲ್ಡ್ ಆಗಿ ಹೋಗ್ಬಿಡ್ತಾರೆ ಗ್ರೇಸ್ ಹ್ಯಾರಿಸ್ ಅವರು. ಅದೇ ಹೇಳಿದ್ನಲ್ಲಪ್ಪ, ಗ್ರೇಸ್ ಹ್ಯಾರಿಸ್ ಅವರು ಔಟ್ ಆಗ್ತಾ ಇದ್ದಂಗೆ ಮೀಟರ್ ಆಫ್ ಆಗೋಗ್ಬಿಡುತ್ತೆ. ಯಾಕಂದರೆ ಇವರೇ ಅಬ್ಬರಿಸಿ ಬೊಬ್ಬಿರೋದು ಪೋಪ್ಲಲ್ಲಿ ಸ್ಮಿತಿ ಮಂದನ ಅವ್ರು ಅಂಥ ಮಟ್ಟಿಗೆ ಹೆವಿ ಹಾವಳಿ ಅಂತೂ ಕೊಟ್ಟಿರಲಿಲ್ಲ ಈ ಸೀಸನ್. ಜಾಸ್ತಿ ಜೋರಾಗಿ ಆಡಿರಲಿಲ್ಲ ಇವ್ರಿಗೆ ಕಂಪೇರ್ ಮಾಡ್ತು ಅಂತಂದಾಗ. ಬಟ್ ಇವತ್ತು ಹೆಂಗೆ ಆಡ್ತಾರೆ ಸ್ಮೃತಿ ಮಂದನ, 1 ಮ್ಯಾಚ್ ಸಕಂಡ್ ಚೆನ್ನಾಗಿ ಆಡಿದ್ರು, 1 ಮ್ಯಾಚ್ 90+ ಬಂದಿತ್ತು. ಸೊ ಅದು ಆ ಮ್ಯಾಚ್ ಬಿಡ್ತು ಅಂತಂದರೆ ಏನು ಅಂಥ ಹೆವಿ ಸ್ಕೋರ್ ಏನಾಗಿರಲಿಲ್ಲ ಸ್ಮೃತಿ ಮಂದನ ಅವರ ಬ್ಯಾಟಿಂದ. ಓಕೆ, ಒಂದು ಡೀಸೆಂಟಾಗಿ ಆಡ್ತಿದ್ರು ಪೋಪ್ಲಲ್ಲಿ. ಅದು ಬಿಟ್ಟು ನೋಡ್ತು ಅಂದರೆ ಇವತ್ತೇ ಸಖತ್ತಾಗಿ ಪರ್ಫಾರ್ಮೆನ್ಸ್ ಬಂದಿರೋದು. 87 ರನ್, ಕ್ರೂಷಿಯಲ್ ರನ್ಸು. ನಾನು ಇವತ್ತು ಅಂದ್ಕೊಂಡಿದ್ದೆ ಜಾರ್ಜಿಯಾ ವಾಲು ಅಥವಾ ಸ್ಮೃತಿ ಮಂದನ ಇಬ್ಬರಲ್ಲಿ ಒಬ್ರದ್ದು ಯಾರ ಥರ ಸೆಂಚುರಿ ಬರುತ್ತೆ ಅಂತ. ಇಬ್ಬರದ್ದು ಬರಲ್ಲ, ಇಬ್ಬರಲ್ಲಿ ಒಬ್ರದ್ದು ಯಾರ ಥರ ಸೆಂಚುರಿ ಬರುತ್ತೆ ಅಂತ ಹೋಪ್ ಮಾಡ್ತಾ ಇದ್ದೆ. ಸೊ ಇಬ್ಬರಿಗೂ ಕೂಡ ಸೆಂಚುರಿ ಬರಲಿಲ್ಲ ಅಂದರೆ ಏನು ಗುರು, ಮ್ಯಾಚ್ನಾಗ ಗೆದ್ವಲ್ಲ. ಇಬ್ಬರು ಕೂಡ ಮಸ್ತಾಗಿ ಆಡಿದ್ರು. ಎಂಥ ಪಾರ್ಟ್ನರ್ಶಿಪ್ಪು ಗುರು. 90+ ಬಾಲಲ್ಲಿ 164 ರನ್ನ ಪಾರ್ಟ್ನರ್ಶಿಪ್ಪು. ಫೈನಲ್ಸಲ್ಲಿ 165 ಹೊಡೆಯೋದೇ ಗ್ರೇಟು. ಎಷ್ಟೋ ಟೈಮು 165 ಹೊಡೆದಿಲ್ಲ ಅಲ್ವ ಇಲ್ಲಿ 165 ರನ್ ಪಾರ್ಟ್ನರ್ಶಿಪ್ ಅಂತಂದರೆ, 3rd ವಿಕೆಟ್ ಪಾರ್ಟ್ನರ್ಶಿಪ್ ಅಂತಂದರೆ ಎಂಥ ಒಳ್ಳೆ ಪಾರ್ಟ್ನರ್ಶಿಪ್ ಇದು. ಗ್ರೇಟೆಸ್ಟ್ ಪಾರ್ಟ್ನರ್ಶಿಪ್ ಎವರ್ ಅಂತ ಅನ್ಕೊಂಬಿಡಿ. ಅದು ಫೈನಲಲ್ಲಿ ಬಂದಿದೆ ಅಂತಂದರೆ ಇದನ್ನು ವರ್ಷಾನ್ಗಟ್ಟಲೆ ನೆನಪಲ್ಲಂತೂ ಖಂಡಿತ ಇಟ್ಕೊಂಡಿರ್ತಾರೆ. ಸೊ ಇವರಿಬ್ಬರು ನಿಂತ್ಕೊಂಡಿದ್ಕೇ ಇವತ್ತು ಮ್ಯಾಚ್ ಗೆದ್ದಿರೋದು ನಾವು. ಇಲ್ಲಾಂದರೆ ಖಂಡಿತ ಗೆಲ್ತಾ ಇರಲಿಲ್ಲ. ಗೆಲ್ಲಕ್ಕೆ ಆಗ್ತಿಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಒಂದು ಸ್ಟೆಬಿಲಿಟಿ ಏನು ಕೊಟ್ಟರು ಇವರು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನಲ್ಲಿ ಸಖತ್ತಾಗಿ ಆಡಿದ್ರಲ್ಲ, ಅದೇ ಅಂದ್ಕೊಂಡಿದ್ದೆ ಯಾರಾದರೂ ಒಬ್ಬರು ಸೆಂಚುರಿ ಆಗಿದ್ದು ಮಸ್ತಾಗಿರೋದು ಅಂತ. ಬಟ್ ಮ್ಯಾಚ್ನಾಗ ಗೆದ್ವಲ್ಲ ಖುಷಿ ಆಗ್ತಿದೆ, ಟೂರ್ನಮೆಂಟ್ನಾಗ ಗೆದ್ವಲ್ಲ ಅದಕ್ಕೆ ಇನ್ನೂ ಖುಷಿ ಆಗ್ತಾ ಇದೆ. ಬಟ್ ಇಬ್ಬರು ಸೇರಿಕೊಂಡು ಫಿನಿಷ್ ಮಾಡ್ಕೊಂಡು ಕೊಟ್ಟಿತ್ತು ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಗಿರೋದು. ಬಟ್ ಆಕ್ಸಿಲರೇಟ್ ಮಾಡೋಕೆ ಹೋಗ್ಬಿಟ್ಟು ಇನ್ನಿಂಗ್ಸ್ನ ಔಟ್ ಆಗಿದ್ದು. ಈ ಕಡೆಯಿಂದ ಬೋಲ್ಡ್ ಆಯಿತು ಅಂತಂದರೆ ಸ್ಮೃತಿ ಮಂದನ ಅವರು ಈ ಕಡೆಯಿಂದ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು ವಾಲ್ ಅವರು. ಅದಾದಮೇಲೆ ಬಂದಂಥವ್ರು ರಿಚಾ ಘೋಷ್ ಅವರು ಕೂಡ ಪಟ್ಟನಂಗೆ ಡಮ್ ಅಂದ್ಬಿಡೋದ 3 ವಿಕೆಟ್ ಹಂಗೆ ಟಕ ನಮ್ಗೆ ಉದ್ರೋಗ್ಬಿಡ್ತು. ಇದೇನು ಗುರು ಬುಡಕ್ಕೆ ಬಂದ್ಬಿಟ್ಟು ನಿಂತ್ಕೊಂಡ್ಬಿಡ್ತದೆ. ಲಾಸ್ಟ್ ಓವರ್ 6 ರನ್ ಬೇಕಲ್ಲಿ. ಏನಪ್ಪ ಇದು ಕತೆ ಹಿಂಗೆ? ರಾಧಾ ಯಾದವ್ ಅವರೇ, ನಡೇನ್ ಡಿಕ್ಲಾರ್ಕ್ ಅವರೇ, ಏನಿದು ರಾಧಾ ಯಾದವ್ ಟಚ್ ಅಷ್ಟೊಂದು ಕಾಣಿಸ್ತಾ ಇಲ್ಲ. ರೀಸೆಂಟಾಗಿ ಮುಂಚೆ ಆಡಿರೋದು ಓಕೆ, ಇವಾಗ ಏನಿದು ಕತೆ ಹೆಂಗಾಗೋ ಬಿಡ್ತದ? ರಾಧಾ ಯಾದವ್ ಒಂದು ಸ್ಟ್ರೈಕ್ ಬೇರೆ, ಏನಾಗುತ್ತೆ ಕತೆ ಅಂತ ನೋಡ್ಕೊಂಡು ಕೂತ್ಕೊಂಡಿತ್ತು ಅಂದರೆ ರಾಧಾ ಯಾದವ್ ಇಟ್ಬಿಡೋದ ಫೋರ್ನ ತಗೋ ಅಂತ. ಸೊ 4ರಲ್ಲೇ ಬೌಂಡ್ರಲ್ಲೇ ಎಂಡ್ ಮಾಡಿದ್ದು. ನಡೇನ್ ಡಿಕ್ಲಾರ್ಕ್ ಮೇಲೆ ಏನು ಪ್ರೆಷರ್ ಏನು ಕೊಡಲಿಲ್ಲ. ರಾಧಾ ಯಾದವ್ನೇ ಮುಗಿಸು ಕಲಾಸ್ ಮಾಡಾಕ್ಬಿಟ್ರು ಮ್ಯಾಚ್ನ. ಸೊ ಇನ್ನೇನಪ್ಪ, ಇವತ್ತು ಮ್ಯಾಚ್ನಾಗ ಗೆದ್ದಿದ್ದೀವಿ, ಟೂರ್ನಮೆಂಟ್ನಾಗ ಗೆದ್ದಿದ್ದೀವಿ. ಬಟ್ ಏನೋ ಒಂಥರ ನಮಗೆ ಆ ಫೀಲ್ ಬರ್ತಾ ಇಲ್ಲ ಗುರು. ಆ ಮಟ್ಟಿಗೆ ಫೀಲ್ ಬರ್ತಾ ಇಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಅದೇನೋ ಅಂಥ ಮಟ್ಟಿಗೆ ಫೀಲು ಇಲ್ಲ ಗುರು. ಕ್ರೇಜಿ ನಮ್ಮ ಆರ್ ಸಿ ಬಿ ಚಾಂಪಿಯನ್ಸ್. ಹೌದು, ಆ ಥರ ಬರುತ್ತೆ. ಒಂದು ಬಂದ್ಬಿಟ್ಟು ಹಂಗೆ ಪಟ್ಟಣಂಗೆ ಹೋಗ್ಬಿಡ್ತು. ಬಟ್ ಇಲ್ಲಾಗರು ನಾವು ಮುಂಚೆ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ವಿ ಹೇಳಿ, ಇಲ್ಲಾಗರು ಆರ್ ಸಿ ಬಿ ಗೆದ್ಬಿಡ್ತು ಒಂದು ದಿನ ಫುಲ್ಲು ಅದೇ ಮಾತಾಡ್ಕೊಂಡು ಕೂತ್ಕೊಂತಿದ್ವಿ. ಬಟ್ ಇವಾಗ ಆ ಥರ ಯಾಕೋ ಫೀಲ್ ಆಗ್ತಾ ಇಲ್ಲ, ವೈಬ್ ಬರ್ತಾ ಇಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ನಿಮಗೂ ಈ ಥರ ಫೀಲ್ ಆಗ್ತಿದೆಯಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಸಿಗುವ ಮುಂದಿನ ನೋಡಿದ್ರಿ.